ಸೊ ನಾಡಿ ಸ್ವರದ ಬ್ಯೂಟಿಫುಲ್ ಆದ ರಿಸಲ್ಟ್ ಇವತ್ತು ಕೊಡ್ತಾ ಇದ್ವಿ. ನಮ್ಮೊಂದಿಗೆ ಸೊ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ಕಾರ. 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 ಈ ನಾಡಿ ಸ್ವರ ತಗೊಂಡೋಗಿ ಏನು ಫಲಿತಾಂಶ ತಗೊಂಡ್ರಿ ನೀವು? ಏನಾಯ್ತು ನಿಮಗೆ? ಆಕ್ಚುಲಿ ಇದನ್ನ ನಮ್ಮ ಹಸ್ಬೆಂಡಿಗೆ ಶುಗರ್ ಪ್ರಾಬ್ಲಮ್ ಇದೆ. ಸೊ ಇದ್ರ ಮೇಲೆ ನಾನು ಅವ್ರಿಗೆ ನಾಡಿನಲ್ಲಿ ಚೆಕ್ ಮಾಡಿ ರಿಪೋರ್ಟ್ ತಗೊಂಡು ಆ ಬೇಸ್ ಮೇಲೆ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟೆ. ನಿಮ್ಮ ಯಜಮಾನ ನೀವು ಟ್ರೀಟ್ಮೆಂಟ್ ಕೊಟ್ಟರೆ ಈ ನಾಡಿ ಸ್ವರದಿಂದ? ಹೌದು. ಅವ್ರಿಗೆ ಯಾವಾಗಲೂ 350 360 ಆ ರೇಂಜಲ್ಲಿ ಶುಗರ್ ಇರ್ತಾ ಇತ್ತು. HbA1c ಯಾವಾಗಲೂ 11 ಮೇಲೇನೆ ಇರ್ತಾ ಇತ್ತು. ಇವಾಗ HbA1c 7.2 ಬಂದಿದೆ. ಮತ್ತೆ ಶುಗರ್ ಲೆವೆಲ್ ಬಂದ್ಬಿಟ್ಟು 159 ಆ ರೇಂಜಿಗೆ ಹೆಂಗೆ ಇಳಿಸಿದ್ರಿ ನೀವು? ಇದ್ರಲ್ಲಿ ಏನ್ ರಿಪೋರ್ಟ್ ಕೊಡುತ್ತೆ ಅದನ್ನ ನಾನು ಕಲರಿಂಗ್ ಮಾಡಿರೋದು. ಅಷ್ಟು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಮತ್ತೆ ನಾರ್ಮಲ್ ಫುಡ್ ಅಲ್ಲಿ ಏನು ರೈಸ್ ಆಗಲಿ ಏನು ಮಾಮೂಲಿ ಆರ್ಗ್ಯಾನಿಕ್ ರೈಸ್ ಅದು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಮಾಡಿದ. ಓಕೆ. ಸೊ ಈ ನಾಡಿ ಸ್ವರ ನೀವು ತಗೊಂಡು ಹೋದ್ರಿ, ತಗೊಂಡೋಗಿ ಹೇಗೆ ಟೆಸ್ಟ್ ಮಾಡಿದ್ರಿ ನೀವು? ಸರ್ ಇಲ್ಲೇ ತೋರ್ಸಕ್ಕಾಗತ್ತಾ? ಅದೇ ನಮ್ದು ಮೊಬೈಲ್ ಆ್ಯಪ್ ಹಾಕೊಂಡ್ವಿ. ಇದನ್ನ ಅವ್ರದ್ದು ಮಧ್ಯದ 2ನೇ ನಾಡಿ ಮೇಲೆ. ಓಕೆ. ನನಗೆ ಟೆಸ್ಟ್ ಮಾಡಿಬಿಡಿ. ಇಲ್ಲಿ ಏನು ಪಲ್ಸ್ ಬರುತ್ತೆ ಆ ಪಲ್ಸ್ ಮೇಲೆ ನಾನು ಈ ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ಈ ಪಲ್ಸ್ ಮೇಲೆ ಹೀಗೆ ಇಟ್ಕೊಂಡ್ರೆ ಅದು ರೀಡಿಂಗ್ ತೋರಿಸ್ತದೆ. ಆ ರೀಡಿಂಗ್ ಮೇಲೆ ನಾವು ಕ್ಲಿಕ್ ಮಾಡಿ ಅದ್ರದ್ದು ಕೆಲವೊಂದು ಕ್ವಶನ್ ಆನ್ಸರ್ ಕೇಳುತ್ತದು. ಅದಕ್ಕೆ ಆನ್ಸರ್ಗೆಲ್ಲ ನಾವು ಅದನ್ನ ರಿಪ್ಲೈ ಮಾಡ್ತಾ ಹೋಗ್ಬೇಕು. ಆಮೇಲೆ ಅನಾಲಿಸಿಸ್ ಕೇಳಿದ್ರೆ ಅದು ಅನಾಲಿಸಿಸ್ ಕೊಡುತ್ತೆ. ನಮಗೆ ಸಿಂಗಲ್ ಸೀಟ್ ಥೆರಪಿದು ಏನು ಸಜೆಷನ್ ಕೇಳಿದ್ರೆ ಅದು ಒಂದು ಇದು ಕೊಡುತ್ತೆ, ರಿಸಲ್ಟ್ ಕೊಡುತ್ತೆ. ಕಲರ್ ಥೆರಪಿ ಏನಿದೆ ಅದನ್ನ ತಗೊಂಡಿದ್ದೀನಿ ನಾನು. ಅದು ಎರಡನ್ನೂ ನಾನು ಮಾಡ್ತಾ ಬಂದ್ರಿ. ಸೊ ಇದನ್ನ ನಾಡಿ ಮೇಲೆ ಇಟ್ರಿ, ಇದು ನಾಡಿ ಸ್ವರ ಎಲ್ಲ ರೀಡ್ ಆಯ್ತು, ಮೊಬೈಲ್ ಎಲ್ಲ ಸ್ಟೋರ್ ಆಯ್ತು, ನಿಮ್ಗೆಲ್ಲ ಡೀಟೇಲ್ಸ್ ಕೊಡ್ತು. ಆನಂತರ ಅದಕ್ಕೆ ಏನೇನು ಊಟ ಮಾಡಬೇಕು, ಯಾವ್ಯಾವ ಬಣ್ಣ ಹಚ್ಚಬೇಕು ಅಂತ ನಾಡಿ ಸ್ವರ ನಿಮ್ಗೆ ಹೇಳ್ತು. ಅದೇ ತರ ನೀವು ಮಾಡ್ಕೊಂಡು ಬಂದ್ರಿ. ನಿಮ್ಮ ಹಸ್ಬೆಂಡ್ದು ಶುಗರ್ ಕಡಿಮೆ ಆಯ್ತು, ನಿಮ್ದು ಕಡಿಮೆ ಆಯ್ತು, ಈಗ ಚೆನ್ನಾಗಿದ್ದೀರಾ. ನಾಡಿ ಸ್ವರ ಥ್ಯಾಂಕ್ ಯು ಅಂತೀರಿ. ನಾಡಿ ಸ್ವರ ಖಂಡಿತ. ನಾಡಿ ಸ್ವರ ಒಳ್ಳೆ ಇನ್ಸ್ಟ್ರೂಮೆಂಟ್. ಬಸವರಾಜ್ ಅವ್ರ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇದನ್ನ ಎಷ್ಟೋ ಜನಕ್ಕಂದ್ರೆ ಕೆಲವ್ರಿಗೆ ಅರ್ಥ ಆಗದೆ ಇದ್ರು ಕೂಡ ಬಟ್ ಈ ಒಂದು ಇನ್ಸ್ಟ್ರೂಮೆಂಟ್ನ ನಾವು ನಮ್ಮ ಮೊಬೈಲ್ ಆ್ಯಪಲ್ಲಿ ನಾವು ಹಾಕೊಂಡು ಕೂಡ ಟ್ರೀಟ್ಮೆಂಟ್ ಕೊಡ್ಬೋದು. ಪಬ್ಲಿಕ್ ಹೇಳ್ಬಿಡಿ ನೀವೇನೇನು ಯೂಸ್ ಮಾಡ್ಕೊಂಡ್ರೆ ಹೇಗೆ ಮಾಡ್ಕೊಂಡ್ರೆ ಇದನ್ನ ಅಂತ. ಮೊಬೈಲ್ ಆ್ಯಪಿಂದ ನಾಡಿ ಸ್ವರ ಯೂಸ್ ಮಾಡ್ಕೊಂಡು ನಾವು ಯಾರಿಗೆ ಬೇಕಾದರೂ ಟ್ರೀಟ್ಮೆಂಟ್ನ ಕೊಡ್ಬೋದು. ಅದು ಅಕ್ಯುರೇಸಿ ಕೊಡುತ್ತೆ. ಅದನ್ನ ನಾವು ಫಾಲೋ ಅಪ್ ಮಾಡಿ ಅದೇನು ಟ್ರೀಟ್ಮೆಂಟ್ ಹೇಳುತ್ತೆ ಅದನ್ನ ನಾವು ಮಾಡಬೇಕಷ್ಟೇ. ಮಾಡಿದ್ರೆ ಖಂಡಿತ ಅದರದ್ದು ರಿಸಲ್ಟ್ ಇದ್ದೇ ಇದೆ. ಓಕೆ. ಸೊ ಈ ನಾಡಿ ಸ್ವರ ತಗೊಂಡ್ರಿ, ಮೊಬೈಲಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರಿ, ನಾಡಿ ಸ್ವರ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರಿ. ಸೊ ಇದನ್ನ ಕನೆಕ್ಟ್ ಆಗ್ತಿದ್ದಂಗೆ ಆ್ಯಪ್ ಓಪನ್ ಆಯಿತು. ಸೊ ನೀವು ಅದನ್ನ ನಾಡಿ ಮೇಲೆ ಇಟ್ರಿ. ಸೊ ಈ ಥರ ಇದರ ನಾಡಿ ಮೇಲೆ ಇಟ್ಟರೆ ಸೊ ಮೊಬೈಲಲ್ಲಿ ಎಲ್ಲ ರೀಡ್ ಆಗಾಯಿತು. ನಿಮ್ಮ ಎಲ್ಲ ಇಡೀ ಏನು ಸಬ್ಜೆಕ್ಟ್ ಇದೆಯೋ, ನಿಮ್ಮ ಬಾಡಿನಲ್ಲಿ ಏನೇನು ಸಮಸ್ಯೆಗಳಿದೆಯೋ, ಕಾಯಿಲೆಗಳಿದೆಯೋ ಅದು ಕ್ವಶನ್ ಆನ್ಸರ್ ಬರುತ್ತೆ. ಕ್ವಶನ್ ಅಂಡ್ ಆನ್ಸರ್ ಕೇಳುತ್ತೆ. ಅದು ಕೆಲವೊಂದು ಕ್ವಶನ್ಸ್ ಬರುತ್ತೆ. ಆ ಕ್ವಶನ್ಸ್ಗೆ ಯಾರು ಪೇಷಂಟ್ ಇರ್ತಾರೆ ಅವ್ರ ಹತ್ರ ನಾವು ಇದಿದೆಯಾ ಈ ಥರ ಇದೆಯಾ ಅಂತ ನಾವು ಅದನ್ನ ಕ್ಲಾರಿಟಿ ತಗೊಂಡು ಎಸ್ ಆರ್ ನೋ ಅಂತ ಇದೆ ಅದನ್ನ ನಾವು ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ರಿಪೋರ್ಟ್ ಕೊಡುತ್ತೆ. ಸೊ ಆ ರಿಪೋರ್ಟ್ ಮೇಲೆ ಏನು ಊಟ ಮಾಡಬೇಕು ಅನ್ನೋದು ಇರುತ್ತೆ, ಏನು ತಿಂಡಿ ತಿನ್ನಬೇಕು ಅನ್ನೋದಿರುತ್ತೆ, ಏನು ಎಕ್ಸರ್ಸೈಸ್ ಮಾಡಬೇಕು, ಏನು ಮುದ್ರಾ ಚಿಕಿತ್ಸೆ ಮಾಡಬೇಕು ಅನ್ನೋದಿರುತ್ತೆ. ನಾನು ಮಾಡಿದ್ದು ಬರೀ ಸಿಂಗಲ್ ಥೆರಪಿ ಮಾತ್ರ, ಮತ್ತೆ ಕಲರ್ ಥೆರಪಿ ಎರಡೇ. ನಾನು 2 ಆಪ್ಷನ್ ತಗೊಂಡು ಅದರಲ್ಲಿ ನಾನು ಟ್ರೀಟ್ ಮಾಡಿದ್ದೆ. ಮೊದಲು ಎಷ್ಟಿತ್ತು ಶುಗರ್? ಅವ್ರಿಗೆ 360 ಆ ರೇಂಜಲ್ಲಿ ಇರ್ತೀವಿ. ಈಗ ಎಷ್ಟಿದೆ? ಇವಾಗ 160 ಆ ಥರ ಬಂದಿದೆ. ಬಟ್ ಇನ್ನು ಸ್ವಲ್ಪ ವಾಚ್ ಮಾಡಬೇಕು. ನಾನು ಅದು ಕೂಡ ರೆಗ್ಯುಲರ್ ಆಗಿ ಅವ್ರಿಗೆ ಹಾಕಿಲ್ಲ. ಅಂದರೆ ಅವ್ರ ಕೆಲಸದ ಅರ್ಜೆನ್ಸಿನಲ್ಲಿ ಹೊರಟ್ಬಿಡೋರು. 4 ದಿನ ಹಾಕಿದ್ರೆ 1 ದಿನ ಮಿಸ್ಸು, 3 ದಿನ ಹಾಕಿದ್ರೆ 2 ದಿನ ಮಿಸ್ಸು. ಬಟ್ ಈಗ ಮತ್ತೆ ರೆಗ್ಯುಲರ್ ಆಗಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ. ನಿಮ್ಗೆ ಎಷ್ಟಿತ್ತು ಶುಗರ್? ನನಗೇನು ಶುಗರ್ ಇರಲಿಲ್ಲ. ನಿಮ್ಮ ಯಜಮಾನ್ರಿಗೆ ನೀವೇ ಡಾಕ್ಟರ್ ಆಗ್ಬಿಟ್ಟಲ್ಲ, ಇದು ಡಾಕ್ಟರ್ ಕೆಲಸ ಮಾಡ್ಬಿಡ್ತು. ಇದು ಅಂದ್ರೆ ಹೇಳಿದ ಮಾತು ಕೇಳದೆ ಇದ್ದವ್ರಿಗೆ ಇದನ್ನ ಉಪಯೋಗಿಸಿ ಮಾಡ್ಬೋದು. ಯಾಕಂದ್ರೆ ಇಲ್ಲಿಗೆಲ್ಲ ಕರ್ಕೊಂಡ್ಬರ್ಲಿಕ್ಕೆ ಇಲ್ಲಿ ಬಿಸಿ ಇರ್ತದೆ, ಅಥವಾ ಬೇರೆ ಇನ್ನೇನಾದ್ರೂ ನಾವು ಹೇಳಿದ್ರೆ ಇದು ಮಾಡಲ್ಲ. ಅಟ್ಲೀಸ್ಟ್ ಇದರಲ್ಲೇನೆ ನಾವು ಅವ್ರಿಗೆ ಚೆಕ್ ಮಾಡಿ ಅಲ್ಲೇ ಮನೆಯಲ್ಲೇ ನಾವು ಟ್ರೀಟ್ ಮಾಡ್ಬೋದು. ಯಾವ ಊರು ನಿಮ್ದು? ಇದು ಬೆಂಗಳೂರೇ. ಮೊದಲಿಂದ ಕೂಡ ಬಸವ ಅಕಾಡೆಮಿ ನೋಡ್ತಾ ಇದ್ರೆ ಕಲರ್ ಥೆರಪಿ ಬಗ್ಗೆ ನಂಬಿಕೆ ಏನಿತ್ತು? ಖಂಡಿತ ಇದೆ. ನಾನು 10-12 ವರ್ಷದಿಂದನೂ ಬಸವರಾಜ್ ಸರ್ ಹಳೆ ಆಫೀಸಲ್ಲಿ ಇದ್ದಾಗ ಬಂದು ಹೋಗಿದ್ದೆ. ಅದಾದ್ಮೇಲೆ ನಾನು ಫ್ರೀಕ್ವೆಂಟ್ ಇರಲಿಲ್ಲ. ಇವಾಗ ಮತ್ತೆ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಅವ್ರದ್ದೆಲ್ಲ ಕೋರ್ಸಸ್ಗಳನ್ನ ಕೂಡ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಇದು ಕೂಡ ಒಂದು ಇನ್ಸ್ಟ್ರೂಮೆಂಟ್ TML ಜಾಯಿನ್ ಆಗಿದ್ದೀನಿ. ಇದನ್ನು ತಗೊಂಡಿದ್ದೀನಿ. ಇದ್ರ ಬೇಸ್ ಮೇಲೆ ನಾನು ಮಾಡ್ತೀನಿ. ಓಕೆ. ನಿಮ್ಮ ಥರನೇ ಓಕೆ ನಮ್ಮ ಹಸ್ಬೆಂಡ್ಗೂ ಕೂಡ ನಾನು ಶುಗರ್ ಕಮ್ಮಿ ಮಾಡಬೇಕು, ಇಲ್ಲ ನನಗೂ ಶುಗರ್ ಕಮ್ಮಿ ಮಾಡ್ಕೋಬೇಕು ಅಂತ ನಿಮ್ಮ ವಿಡಿಯೋಗಳು ನೋಡ್ತಾ ಇದ್ರೆ ಏನು ಹೇಳ್ತೀರಾ ಅವರಿಗೆ? ಖಂಡಿತ ಇದನ್ನ ಉಪಯೋಗಿಸ್ಕೊಂಡು ನಮ್ಮ ಸಮಸ್ಯೆಗಳೇನಿದೆ ಅದನ್ನ ಸಾಲ್ವ್ ಮಾಡ್ಕೋಬಹುದು. ಕಲರ್ ಥೆರಪಿನೂ ಕೂಡ ಎಫೆಕ್ಟ್ ಇದೆ. ನನಗೆ ಯೂರಿನ್ ಪ್ರಾಬ್ಲಮ್ ಇತ್ತು. ಅಂದ್ರೆ ನೈಟ್ ಟೈಮು 3-4 ಸಲ ಎದ್ದು ಹೋಗ್ಬೇಕಾಗಿತ್ತು. ಅದರಿಂದ ಕಂಫರ್ಟಬಲ್ ನಿದ್ದೆ ಆಗ್ತಿರ್ಲಿಲ್ಲ. ಅದು ಕೂಡ ನನಗೆ ಕಡಿಮೆ ಆಗಿದೆ. ಅದು ಕಡಿಮೆ ಆಗಿದೆ. ಅದು ಯಾವ ಬಣ್ಣ ಹಚ್ಚಿದ್ರಿ? ಯೆಲ್ಲೋ ಕಲರು. ಮೊಬೈಲ್ ಕಡೆ ತೋರಿಸಿ.
ಈ ಜಾಗಕ್ಕೆ ಯೆಲ್ಲೋ ಕಲರ್ನ ಅಪ್ಲೈ ಮಾಡ್ತಾ ಅಪ್ಲೈ ಮಾಡ್ತಾ ಬಂದೆ. ಎಷ್ಟು ದಿನ ಮಾಡಿದ್ರಿ? ನಂಗೆ ಹಾಕಿದ ಒಂದು 2 ದಿನಕ್ಕೆ ಅದರದ್ದು ಫ್ರೀಕ್ವೆನ್ಸಿ ಕಡಿಮೆ ಗೊತ್ತಾಯ್ತು. ಫ್ರೀಕ್ವೆನ್ಸಿ ಕಡಿಮೆ ಅಂದ್ರೆ ಒಂದು ನೈಟಲ್ಲಿ 4 ಸಲ ನೀವು ಟಾಯ್ಲೆಟ್ಗೆ ಅಂತ ಹೋಗ್ತಾ ಇದ್ರಿ. ಎಚ್ಚರ ಆಗ್ತಿತ್ತು, ನಿದ್ರೆ ಅಂದ್ರೆ ಹೋಗಿ ಬರಲಿಲ್ಲ ಅಂದ್ರೆ ಅದು ಒಂಥರ ಡಿಸ್ಕಂಫರ್ಟ್ ಅನ್ಸುತ್ತೆ, ಹೌದು ಹೌದು, ಒಂಥರ ಇರಿಟೇಷನ್ ಆಗೋದು. ಈಗ ಅದೆಲ್ಲ ಕಡಿಮೆ ಆಗಿದೆ. ಓಕೆ. ಸೊ ಬಸವ ಅಕಾಡೆಮಿ ಕಲರ್ ಥೆರಪಿ ಖಂಡಿತ ಯೂಸ್ಫುಲ್ ಇದೆ ಸರ್. ಯೂಸ್ಫುಲ್ ಇದೆ, ತುಂಬಾ ಬಡವರಿಗೂ ಯೂಸ್ಫುಲ್ ಇದೆ, ಶ್ರೀಮಂತರಿಗೂ ಯೂಸ್ ಇದೆ, ಎಲ್ಲರಿಗೂ ಇದೆ. ಅಲ್ಲಿ ಆರೋಗ್ಯದ ವಿಷಯ ಬಂದಾಗ ಬಡವ ಶ್ರೀಮಂತ ಅನ್ನೋದೇನು ಲೆಕ್ಕ ಇಲ್ಲ, ಬಟ್ ಇದು ಬಡವರಿಗೋಸ್ಕರನೇ ಇರುವಂತ ಒಂದು. ಇನ್ನು ಯಾವ್ಯಾವ್ದು ಸಮಸ್ಯೆಗೆ ನೀವು ಕಲರ್ ಥೆರಪಿ? ಮಂಡಿ ನೋವಿಗೆ ಉಪಯೋಗಿಸ್ಕೊಂಡಿದ್ದೀನಿ, ಮಂಡಿ ನೋವಿಗೆ ಹಾಕಿದ್ದೀನಿ. ಅದು ಬಿಟ್ರೆ ಬ್ಯಾಕ್ ಪೈನು. ಮಂಡಿ ನೋವಿಗೆ ಯಾವ್ದು ಹಾಕೊಂತ ಇದ್ರಿ? ಪರ್ಪಲ್ ಕಲರ್ ಹಾಕ್ತಾ ಇದ್ದೆ, ಬ್ಲೂ ಹಾಕ್ತಾ ಇದ್ದೆ, ರೆಡ್ ಕೂಡ ಹಾಕ್ತಾ ಇದ್ದೆ ಕಲರ್ ಥೆರಪಿನಲ್ಲೇ. ಏನಾಗಿತ್ತು ಮಂಡಿ ನೋವು ಅಂದ್ರೆ? ಯಾವ ತರ? ಅಂದ್ರೆ ಅದು ಬರೀ ಪೇನ್ ಇತ್ತ? ಕಟ್ ಕಟ್ ಶಬ್ದ ಬರ್ತಾ? ಇಲ್ಲ, ಬರೀ ಪೈನ್ ಇರ್ತಿತ್ತು. ಅದು ಬಿಟ್ರೆ ಬೇರೆ ಏನೇನು ಆ ಥರ ಏನಿಲ್ಲ. ಅದು ಬಿಟ್ರೆ ಓಕೆ, ಪರವಾಗಿಲ್ಲ. ಇದಕ್ಕೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬಾ ಆಶ್ಚರ್ಯ ಆಗಿದ್ದು ಅಂದ್ರೆ ನಮ್ಮ ಹಸ್ಬೆಂಡ್ ಶುಗರ್ ಲೆವೆಲ್ ಬರೀ ಟ್ಯಾಬ್ಲೆಟ್ ತಗೊಳ್ತಾ ಇದ್ರ? ತಗೊಳ್ತಾ ಇದ್ರು. ಈಗಲೂ ಕೂಡ ಇದೆ, ಈಗಲೂ ಕೂಡ ಮತ್ತೆ ರೆಗ್ಯುಲರ್ ಆಗಿ ನಾನು ಇದನ್ನ ಮತ್ತೆ ಅವ್ರಿಗೆ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ ಹಸ್ಬೆಂಡ್ಗೆ? ಅವ್ರಿಗೆ 59-60 ಇಯರ್ಸ್ ಈಗ. ಈಗ ಚೆನ್ನಾಗಿದ್ದಾರೆ. ನಿಮ್ಗೆ ಏನಂತಾರೆ ಅವರು? ಅಲ್ಲ, ಅವ್ರ ಬ್ಯುಸಿ ಶೆಡ್ಯೂಲಲ್ಲಿ ಇದನ್ನೆಲ್ಲ ಬಿಲೀವ್ ಮಾಡೋದಿಲ್ಲ, ಬಟ್ ಇದು ರಿಪೋರ್ಟ್ ನೋಡಿದ ಮೇಲೆ ಅವ್ರಿಗೆ ಕರೆಕ್ಟ್ ಅಂತ ಅನ್ನಿಸ್ತು. ಬಟ್ ಈಗ ಎಷ್ಟೋ ಜನಕ್ಕೆ ಇದರಲ್ಲಿ ಏನಾಗಿದೆ ಅಂದ್ರೆ ನಂಬಿಕೆ ಇಲ್ಲ, ಇದೇನು ಕಲರ್ ಹಚ್ಕೊಂಡ್ರೆ ಏನಾಗ್ತದೆ ಅಂತ. ಬಟ್ ಅದು ಅದೇ ಹೇಳ್ತಾರಲ್ಲ, ಬೆಲ್ಲದ ರುಚಿನ ಸವಿದೋನಿಗೆ ಅಷ್ಟೇ ಗೊತ್ತಿರುತ್ತೆ ಅಂತ. ಹಾಗೆ ಬಲ್ಲನೆ ಬಲ್ಲ. ಅವನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಪ್ರತಿಯೊಬ್ಬರಿಗೂ ಇದ್ರ ರಿಸಲ್ಟ್ ಇದೆ. ಕೆಲವ್ರಿಗೆ ಸ್ವಲ್ಪ ನಿಧಾನ ಆಗ್ಬೋದು, ಕೆಲವ್ರಿಗೆ ಫಾಸ್ಟ್ ಆಗಿ ಆಗತ್ತೆ. ಇದು ನಾಡಿ ಸ್ವರ. ಈ ನಾಡಿ ಸ್ವರದ ಇನ್ಸ್ಟ್ರೂಮೆಂಟನ್ನ ನೀವು ತೆಗೆದುಕೊಂಡು ಮೊಬೈಲಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಈ ನಾಡಿ ಸ್ವರನ ಅಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಈ ಥರ ನಾಡಿ ಸ್ವರ ಈ ಥರ ಕನೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಮೇಡಮ್ ಅದನ್ನೇ ಮಾಡಿದ್ದು. ಈ ಥರ ಕನೆಕ್ಟ್ ಮಾಡ್ಕೊಂಡ ನಂತರ ಅದು ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಈ ನಾಡಿ ಸ್ವರನ ಈ ಒಂದು ನಾಡಿ ಮೇಲೆ ಇಟ್ಕೊಳ್ಳಿ. ಅಂದರೆ ಕಾರ್ಯಕ್ರಮ ನೋಡ್ತಾರೆ, ನಿಮ್ಗೆ ಗೊತ್ತಾಗುತ್ತೆ ನಾಡಿ ಅಂದರೆ ಎಲ್ಲಿ ಹೇಗೆ ಇಟ್ಕೋಬೇಕು ಅನ್ನೋಂಥದ್ದು. ಅದಾದ ನಂತರ ಇಲ್ಲಿ ಒಂದಷ್ಟು ಕ್ವಶನ್ಸ್, ಬೇಸಿಕ್ ಕ್ವಶನ್ಸು, ಏನು ಏಜು, ಜೆಂಡರು, ಅಥವಾ ನಿಮಗೆ ಮೊದಲು ಶುಗರ್ ಇತ್ತಾ, ಬೇರೆ ಏನೋ ಸಣ್ಣದಾದ ಕ್ವಶನ್ಸ್ಗಳು ಬರುತ್ತೆ. ಅದು ಓಕೆನೋ ಅಂತ ನಾನು ಕೊಟ್ಕೊಂಡು ಹೋದರೆ ಸಾಕು. ಅದಾದಮೇಲಿಂದ ಒಂದಷ್ಟು ಸೆಕೆಂಡ್ ಆದಮೇಲೆ ನಿಮಗೆ ಫುಲ್ ರಿಪೋರ್ಟೇ ಕೊಟ್ಬಿಡ್ತೀನಿ. ಇಡೀ ಬಾಡಿನಲ್ಲಿ ಏನು ನಡೀತಾ ಇದೆ, ಇಡೀ ಬಾಡಿನಲ್ಲಿ ಏನೇನು ಸಮಸ್ಯೆ ಇದೆ, ಆ ಬಾಡಿಗೆ ಯಾವ ಥರ ಉತ್ತರ ಕೊಡಬೇಕು, ಯಾವ ಥರ ಟ್ರೀಟ್ಮೆಂಟನ್ನು ಕೊಡಬೇಕು, ಯಾವ ರೀತಿಯ ಆಹಾರವನ್ನು ಒದಗಿಸ್ಬೇಕು, ಯಾವ ವ್ಯಾಯಾಮ ಮಾಡಬೇಕು, ಎಲ್ಲವನ್ನು ಅದು ಡೀಟೇಲಾಗಿ ನಿಮ್ಗೆ ಕೊಟ್ಬಿಡುತ್ತೆ ಮೊಬೈಲಲ್ಲಿ. ಅದನ್ನು ನೋಡಿಕೊಂಡು ಅದೇ ಥರ ನೀವು ಫಾಲೋಅಪ್ ಮಾಡ್ಕೊಂಬಂದರೆ ಸಾಕು. ಯಾವ ಬಣ್ಣ ಹಚ್ಚಬೇಕು, ಯಾವ ಕಡೆ ಬಣ್ಣ ಹಚ್ಚಬೇಕು ಅಂತ ಇರುತ್ತೆ, ಯಾವ ಎಕ್ಸಸೈಸ್ ಮಾಡಬೇಕು ಅಂತ, ಯಾವ ಥರ ಊಟ ಮಾಡಬೇಕು ಅಂತಲೇ ಇರುತ್ತೆ. ಅಷ್ಟು ಮಾಡ್ಕೊಬಂದರೆ ಸಾಕು. ಇಷ್ಟೆಲ್ಲ ನೀವು ಮಾಡಿದ್ದು ಮಿರಾಕಲ್ ಅನ್ನಿಸ್ತೆ ನಿಮಗೆ. ಖುಷಿ ಇದೆ. ಇವತ್ತು ವಿಡಿಯೋ ಮುಂದೆ ಮಾತಾಡ್ತಾ ಇದ್ದೀರ ಅಂದರೆ ನೀವು ಆ ರಿಸಲ್ಟ್ ಅನುಭವಿಸಿದ್ದೀರ ಅಂತ ಅರ್ಥ. ಹೌದೌದು. ಆಮೇಲೆ ಒಳ್ಳೇದಾಗಿರೋದನ್ನ ಒಳ್ಳೇದು ಅಂತ ಹೇಳೋಣ. ಹೌದು. ಎಷ್ಟೋ ಜನ ಒಳ್ಳೇದಾಗಿರೋದು ಕೂಡ ನಾನು ಇಲ್ಲಿ ಹೋಗಿದ್ದೆ ಅನ್ನೋದು ಬೇಡ, ನನಗಿಂತ ಕಾಯಿಲೆ ಇತ್ತು, ಜನ ಏನು ಅನ್ಕೊಂತಾರೋ ಅನ್ನೋದು ಬೇಡ ಅಂತ. ನಾನು ಇನ್ನೊಬ್ರಿಗೂ ಕೂಡ ಈ ವೈರಿಕೋಸ್ ವೈನ್ಸ್ಗೆ ಚೆಕ್ ಮಾಡಿದಾಗ್ಲೂ ಕೂಡ ಅವ್ರಿಗೆ ರಾತ್ರಿ ಆಗ್ತಿದ್ದಾಗಲೇ ಕಾಲ್ ಸ್ವೆಲ್ಲಿಂಗ್ ಬರ್ತಾ ಇತ್ತು. ಅದಕ್ಕೂ ಕೂಡ ಇದು ಮಾಡಿದಾಗ ಅದೊಂದು ಸಿಂಗಲ್ ಸೀಡ್ದು ಅವ್ರಿಗೆ ಮಾಡಿದ್ದೆ. ಅದಾದ್ಮೇಲಿಂದ ಕಾಲು ಊತ ಕಡಿಮೆ ಆಗಿದೆ ಅವರಿಗೆ. ಕಾಲು ಪೂರ್ತಿ ಊದ್ಕೊಂಡ್ಬಿಡ್ತಾರೆ, ಕಾಲು ಸ್ವೆಲ್ಲಿಂಗ್ ಬರ್ತಾ ಇತ್ತು, ಅದು ಕಡಿಮೆ ಆಗಿದೆ. ಈಗ ರೆಗ್ಯುಲರ್ ಆಗ್ಬಿಟ್ರೆ ಬಸವ ಅಕಾಡೆಮಿಗೆ ನೀವು? ಹೌದು. ಮನೇಲಿ ಏನೇ ಸಮಸ್ಯೆ ಇದ್ರೂ ಬಣ್ಣ ತಗೋ, ಹಚ್ಕೋ. ಬಸವರಾಜ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ ನಮಗೂ ಹೆಮ್ಮೆ ಇದೆ. ಓಕೆ. ಇಷ್ಟು ಕಲರ್ಸಲ್ಲಿ ನಿಮಗೆ ತುಂಬ ಉಪಯೋಗ ಬಂದಿದ್ದು ಯಾವುದು? ಎಲ್ಲರ ಕಲರ್ ಇದೆ, ಎಷ್ಟು ಉಪಯೋಗ ಪಡ್ಕೊಂಡಿದ್ದು ಯಾವುದು? ಯಾವುದಕ್ಕೆ? ಬ್ಲೂ, ಪರ್ಪಲ್ ಅಂಡ್ ರೆಡ್ ಅಂಡ್ ಆರೆಂಜ್. ಈವನ್ ಬ್ಲ್ಯಾಕು ಕೂಡ ಹೇಳಕ್ಕಾಗಲ್ಲ, ಎಲ್ಲ ಒಂದೊಂದು ಸಮಸ್ಯೆಗೆ ಒಂದು ನೋಡಿ. ಮೇಡಮು ಬೆಂಗಳೂರಿಂದ ಬಂದಿರೋಂಥದ್ದು. ಅವ್ರು ಎಷ್ಟು ಖುಷಿ ಪಡ್ತಿದ್ದಾರೆ ಅಂತಂದರೆ, ನಾಡಿ ಸ್ವರ ಮಾಡಿಕೊಂಡು ಅವರು ಚೆಕ್ ಮಾಡಿಕೊಂಡು ನಂತರ ಇದೇ ಕಲರ್ ಥೆರಪಿನಲ್ಲಿ ತಮ್ಮ ಬಾಡಿನಲ್ಲಿ ಇದ್ದಂಥ ಪೇನ್ನ ಕಡಿಮೆ ಮಾಡಿಕೊಂಡ್ರು, ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳನ್ನು ಕೂಡ ಅವ್ರು ಕಡಿಮೆ ಮಾಡಿಕೊಂಡ್ರು. ಹಾಗಾಗಿ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತ. ಬಟ್ ಇದು ನಾಡಿ ಸ್ವರ ಬಸವರಾಜ್ ಅವರು ಏನು ನೇರವಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅದೇ ಟ್ರೀಟ್ಮೆಂಟ್ ನನಗೆ ಇದರಲ್ಲಿ ನಾವೇ ಅಭ್ಯಾಸ ಮಾಡಿಕೊಂಡ್ರೆ
ನಾವೇ ಮಾಡ್ಕೋಬೋದು. ಓಕೆ, ಈ ಥರ ಒಂದು ನಾಡಿ ಸ್ವರ ಸೊ ಈಗ ಅವೈಲಬಿಲಿಟಿ ಇದೆ. ಇನ್ನೊಂದು ವಾರದಲ್ಲಿ ಎಲ್ಲರೂ ಕೂಡ ಸಿಗುತ್ತೆ. ಯಾರು ಬುಕ್ ಮಾಡಿದ್ದೀರಾ ಅವ್ರು ಇನ್ನೊಂದು ವಾರದಲ್ಲಿ ಎಲ್ಲವೂ ಕೂಡ ಅವ್ರಿಗೆ ಡೆಲಿವರ್ ಆಗ್ತಾ ಹೋಗುತ್ತೆ. ಸೊ ಯಾರು ಬುಕ್ ಮಾಡ್ಕೊಂಡಿಲ್ಲ ಅಂತ ಅದ್ಭುತವಾದ ಇನ್ಸ್ಟ್ರೂಮೆಂಟ್ನ ನೀವು ಬುಕ್ ಮಾಡಿಕೊಂಡು ನೀವು ತೆಗೆದುಕೊಳ್ಬೋದು. ಇದು ನಾಡಿ ಸ್ವರದಲ್ಲಿ ಸೊ ಇದೊಂದು ಡಾಕ್ಟರ್, ಇದು ನಿಮ್ಮ ಬಾಡಿನಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಫೈಂಡ್ ಔಟ್ ಮಾಡುತ್ತೆ. ಅದಕ್ಕೆ ಏನು ಆಹಾರ ಕೊಡಬೇಕು ಅಂತ ಅದೇ ಹೇಳುತ್ತೆ. ಯಾವ ಬಣ್ಣ ಹಚ್ಚಬೇಕು ಅಂತ ಇದೇ ಹೇಳುತ್ತೆ. ಯಾವ ವ್ಯಾಯಾಮ ಯಾವ ರೀತಿ ಮಾಡಬೇಕು ಅಂತಲೂ ಇದೇ ಹೇಳುತ್ತೆ. ಅಲ್ಲಿಗೆ ಮುಗೀತಲ್ಲ. ಆಹಾರ, ಔಷಧಿ, ವ್ಯಾಯಾಮ ಎಲ್ಲ ಈ ನಾಡಿ ಸ್ವರನೇ ಕೊಟ್ಬಿಡುತ್ತೆ. ಏನಂತೀರಮ್ಮ?